ಅವ್ರು ಯಾಕೆ ಬೀದಿಗೆ ಬಂದಾರು, ಅವ್ರಿಗೆ ಏನು ಪ್ರಾಬ್ಲಮ್ ಆಗೈತೆ ಅಂತ ಕೇಳಾಕ ಒಬ್ಬ ರಾಜಕಾರಣಿಯಾರು ಬಂದಿರೇನಪ್ಪ ನೀವು? ನಿಮ್ಗೆ ಇಲೆಕ್ಷನ್ ಬಂದ್ರೆ ಸಾಕ, ಕಣ್ಣಿಗೆ ನಿದ್ದೆ ಹತ್ತಂಗ ಓಡಾಡ್ತೀರಿ. ಒಂದ್ ಸಣ್ಣ ಪುಟ್ಟ ಇಲೆಕ್ಷನ್ ಬಂದ್ರೆ ಸಾಕ, ಎಲ್ಲಾ ನಮ್ಮ ರೈತರು ಬಂದು ಕಾಲು ಬೀಳ್ತೀರಿ. ಇವತ್ತೇನಾಗೈತಿ ನಿಮ್ಗ? ಇವತ್ತು ನಮ್ಮ ರೈತರ ಕಣ್ಣಾಗ ನೀರು ಬರಾಕತ್ತತಿ, ಕಣ್ಣಾಗ ರಗತ ಬರಾಕತ್ತತಿ, ಹೊಟ್ಟ್ಯಾಗ ಸಂಕಟ ಹಾಕತ್ತತಿ. ಯಾಕಂತ ಕೇಳಿದ್ರ ಕಬ್ಬ ಬೆಳೆದು ನಿಂತೈತಿ, ಫ್ಯಾಕ್ಟ್ರಿ ಕಳ್ಸೋದು ಅನಿವಾರ್ಯ ಐತಿ. ಅಷ್ಟಾದ್ರೂ ನೀವು ಇವ್ರನ್ನೇನು ಬಿಡಪ್ಪ, ಹೆಂಗಿದ್ರು ನಮ್ ಫ್ಯಾಕ್ಟ್ರಿ ಕಳಿಸ್ತಾರ ನೀವು ಕನಸು ಕಂಡಿದ್ರಂದ್ರ ಆ ಕನಸು ನಿಮ್ಮದ ಕನಸು ನನಸಾಗೆ ಉಳಿತೈತಿ. ಅದ ಕನಸು ಸಕ್ಸಸ್ ಆಗಂಗಿಲ್ಲ ಅಂತೇಳಿ ಈ ವೇದಿಕೆ ಮೇಲೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರ ನಮ್ಮ ರೈತರು ಅಷ್ಟು ಈಜಿಯಾಗಿ ಹೋರಾಟ ಬಿಟ್ಟು ಹೊರಗೆ ಹೋಗೋದಿಲ್ಲ. ಯಾಕಂತ ಕೇಳಿದ್ರ ಇವತ್ತು ನಾವು ಪ್ರತಿ ವರ್ಷ ನೋಡ್ತಾ ಬಂದಿದೀವಿ, ಪ್ರತಿ ವರ್ಷ ನೀವು ರೈತರಿಗೆ ಸುಳ್ಳು ಆಶ್ವಾಸನೆಯನ್ನ ಕೊಡ್ತೀರಿ. ಒಂದು ವರ್ಷ ನಿಮ್ಮ ಆಶ್ವಾಸನೆಗಳು ಲೆಕ್ಕಕ್ಕೆ ಹತ್ತಿಲ್ಲ. ಒಂದೇ ಒಂದು ನಿಮ್ಮ ಆಶ್ವಾಸನೆಗಳನ್ನ ಲೆಕ್ಕಕ್ಕೆ ಹತ್ತಿದ್ರ ಅದನ್ನ ಈ ಸ್ಟೇಜ್ ಮ್ಯಾಗ ಬಂದ್ರೆ ನೀವು ಘೋಷಣೆ ಮಾಡ್ರಿ. ಯಾಕಂತ ಕೇಳಿದ್ರ ಇವತ್ತು ನೀವು ಕರ್ನಾಟಕ ರಾಜ್ಯದೊಳಗ ಎಷ್ಟೇ ಬಾರಿ ನೀವು ಪ್ರತಿಯೊಬ್ಬ ಮಂತ್ರಿಗಳಿಗೆ ಹೇಳ್ತಾ ಇದೀವಿ ನಾವು. ಇವತ್ತು ಸಕ್ಕರೆ ಕಾರ್ಖಾನೆ ಇಲಾಖೆ ಸಚಿವರು ಹೇಳ್ತಾರ, ಇನ್ನೂ ನಾನು ಸರ್ಕಾರದ ಜೊತೆ ಚರ್ಚೆ ಮಾಡ್ತೀನಿ, ಫ್ಯಾಕ್ಟರಿ ಮಾಲೀಕರನ್ನ ಕರೆದ ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾರ. 3 ತಿಂಗಳಿಂದ ಏನ್ ಮಾಡ್ತಿದ್ರಪ್ಪ ನೀವು? ನಿದ್ರಿ ಮಾಡಕತ್ರ. ನಮ್ಮ ರೈತರು ಇವತ್ತು ಇಲ್ಲಿ ಬೀದಿಗೆ ಬಂದವರ ಅವ್ರ ವಯಸ್ಸುಗಳು ನೋಡ್ರಿ ನೀವು ಹೆಂಗದಾವ ಅಂತೇಳಿ. ನೀವು ಎಲೆಕ್ಷನ್ ಟೈಮ್ದಾಗ ನೀವಾ ದೇವ್ರು ಅಂತ ಹೇಳ್ತಿರಲ್ಲ ಅವ್ರಿಗೆ. ಇವತ್ತು ಅವ್ರನ್ನ ದೇವರುಗಳನ್ನ ನೀವು ಬೀದಿ ಕುಣಿಸ್ತೀರಿ ಅಂತಂದ್ರ ನೀವು ಹೆಂಗ ದೇವ್ರಂತ ನಿಮ್ಮನ್ನ ನಾವು ನಂಬೋಣ್ರಿ ಸಾಹೇಬ್ರ. ಆಗ ನಮ್ ಜಯಾಬೇ ಹೇಳಿದಾರ ನಿಮ್ಗ, ಇನ್ನು ಮುಂದಿನ ದಿನಮಾನಗಳೊಳಗ ರೈತ ಸರ್ಕಾರನ ಬರ್ತೈತಿ ಅಂತ ಹೇಳಿದಾರ. ಆ ರೈತ ಸರ್ಕಾರನ ಬಂದ ಆಡಳಿತ ನಮ್ಮ ರೈತರ ನಡೆಸೋದಾಗಬಾರ್ದು. ನಾವು ರಾಜಕಾರಣಿಗಳ ನಿಮಗೆ ಕಿಮ್ಮತ್ ಕೊಟ್ಟಿದ್ದೀವಿ, ನಿಮ್ಮ ಮರ್ಯಾದೆ ಕೊಟ್ಟಿದ್ದೀವಿ, ನಿಮಗೆ ಪ್ರತಿ ಸಾರಿ ಬಂದಾಗ ನಾವು ನಮಸ್ಕಾರ ಮಾಡ್ತೀವಿ. ಅದನ್ನ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ರಿ. ಇನ್ನು ಪ್ರತಿ ಸಾರಿ ಬಂದಾಗ ಆಗಲೇ ಒಬ್ರು ಅಜ್ಜಾರು ಹೇಳ್ತಿದ್ರು, ಅದನ್ನ ವೇದಿಕೆ ಮೇಲೆ ಮಾತಾಡೋದು ಕಷ್ಟ ಆಕತಿಲ್ಲ. ಯಾಕಂತ ಕೇಳಿದ್ರ ಉತ್ತರ ಕರ್ನಾಟಕ ಬಂದಿ ನಾವು ಬಹಳ ಚಂದ ಭಾಷೆಗಳು ಬರ್ತಾವ. ಆ ಅಜ್ಜನ ಮಾತು ನಾವಿಲ್ಲಿ ಮಾತಾಡೋದು ಬೇಡ, ಅದನ್ನ ನೀವೇ ತಿಳ್ಕೊಳ್ರಿ. ಯಾಕಂತಂದ್ರ ಅಜ್ಜನ ಮಾತು ಮಾತಾಡಿದ ಬಿರ್ಸು ಬಹಳ ಅನ್ಸದ್ ನಿಮ್ಗ. ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ಮೊದಲ ಖಾರ ಬಾತ್ ತಿಂದಿರ್ತಾರ, ಕಡಕ್ ಮಾತಾ ಇರ್ತಾವು. ಆ ಕಡಕ್ ಮಾತನ್ನ ನಾವು ನಿಮಗ ಅನ್ನೋದು ಬೇಡ. ಅದಕ್ಕ ನೀವು ದಯವಿಟ್ಟು ಆ ಬಿಲ್ ಘೋಷಣೆ ಮಾಡ್ರಿ. ನಾವು ನಿಮ್ಮನ್ನ ಬಹಳ ಕೇಳಾಕತ್ತಿಲ್ಲ, ನಾವು ಬರೀ ನಿಮ್ಮನ್ನ 3500 ಕೇಳಾಕತ್ತೀವಿ. ಈಗ ನೀವು 50 ರೂಪಾಯಿ 100 ರೂಪಾಯಿ ಎಮ್ಮಿ ವ್ಯಾಪಾರ ಮಾಡಿ ಅದನ್ನ 3200 ಅನ್ನ ಹಾಕತ್ತೀರಿ. 3200ಕ್ಕ ಈ ನಮ್ಮ ರೈತರದ್ದು ಯಾರ್ದು ಕಬಲಿ ಇಲ್ಲ, ಅದಕ್ಕೆ ಯಾರು ಒಬ್ಬರದು ಕಬಲಿ ಇಲ್ಲ. ನೀವು ಕೊಡುವುದಿದ್ರ 3500 ಕೊಡಬೇಕು, ಇಲ್ಲ ಅಂತಂದ್ರ ಈ ಹೋರಾಟ ನಿಲ್ಲುವುದಿಲ್ಲ. ಈ ಹೋರಾಟ ನಾವು ನಿಲ್ಲಿಸುವುದಿಲ್ಲ. ಇವತ್ತು ನೀವು ಟ್ರಾನ್ಸ್ಪೋರ್ಟ್ಗಳು ನಿಮಗೆ ಚಾಲೂ ಅದಾವ, ನಿಮ್ಮ ಇನ್ನುಳಿದ ಏನೇನೋ ಕೆಲಸಗಳು ಚಾಲೂ ಅದಾವ. ನಮಗ್ ಸರ್ಕಾರಕ್ಕೆ ಬರ್ತಕ್ಕಂತ ಹಣ ಬರಾಕತ್ತೈತಿ, ಇವರಿಂದ ತೊಂದರೆ ಆಗಾಕತ್ತಿಲ್ಲ. ಇವ್ರು ಅಲ್ಲೊಂದು ಇಲ್ಲೊಂದು ಸರ್ಕಲ್ ಹಾಕಿ ಇವ್ರು ಹೋರಾಟ ಮಾಡತ್ತಾರ. ಮಾಡ್ಲಿ ಬಿಡ್ರಿ ನಿಮ್ ತಲೆ ಒಳಗಿತ್ತಂದ್ರ ನಾಳೆಯಿಂದ ನಾಳೆ ಹೆದ್ದಾರಿ ಬಂದಾಕತಿ, ನಿಮ್ಮ ಸರಕು ಸಾಗಾಣಿಕೆ ಎಲ್ಲಾ ನಿಂದಿರ್ತಾವ. ಅವಾಗ ನಿಮ್ಗೆ ಬಿಸಿ ಮುಟ್ತತಿ. ಆ ಬಿಸಿ ಮುಟ್ಸೋಕ್ಕಿಂತ ಮೊದಲ ನಮ್ಮ ರೈತ ಮುಖಂಡರು ಏನ್ ಅವತ್ತು ತೀರ್ಮಾನ ತಗೊಂಡಾರಂತಂದ್ರ ಅದು ಆತಂದ್ರ ಇವತ್ತು ರಾಜ್ಯಕ್ಕೆಲ್ಲ ತೊಂದರೆ ಆಕತಿ. ಆ ತೊಂದರೆ ಆಗೋದು ಬ್ಯಾಡಪ್ಪ ಅಂತೇಳಿ ನಾವು ಇವತ್ತ ಸರ್ಕಲ್ಗಳಾಗ ಬೀದಿಗಳಾಗ ಹೋರಾಟ ಮಾಡಾಕತ್ತೀವಿ. ಮುಂದಿನ ದಿನಗಳೊಳಗ ನೀವೇನಾದ್ರೂ ಘೋಷಣೆ ಮಾಡಿಲ್ಲ ಅಂತಂದ್ರ ನಾವು ಅದನ್ನು ಬಂದ್ ಮಾಡ್ಬೇಕಾಕತಿ. ನಿಮ್ಮ ಸರ್ಕಾರಕ್ಕೆ ಅದು ಬಿಸಿ ಮುಟ್ತತಿ. ಆ ಬಿಸಿ ಮುಟ್ಟುವಕ್ಕಿಂತ ಮುಂಚೆ ಇವತ್ತು ನೀವು ಸರ್ಕಾರದವ್ರು ಎಚ್ಚೆತ್ತುಕೊಂಡು ಇವತ್ತು ನಮ್ಮ ಹುಕ್ಕೇರಿಗೆ ಬಂದು ಈ ನಮ್ಮ ವೇದಿಕೆ ಮೇಲೆ ನೀವು ಬೆಲೆ ಘೋಷಣೆ ಮಾಡ್ಬೇಕು. ಮಾಡ್ತೀರಿ ಅನ್ನುವಂತ ಭರವಸೆ ನಮ್ಮ ರೈತರಲ್ಲಿ ಐತಿ. ಅದಕ್ಕೆ ನಿಮಗೆ ನಾವು ಇವತ್ತೆಲ್ಲ ನೀವು ಇನ್ನೂ 1 ತಿಂಗಳಾದ್ರೂ ನಾವು ಕಾಯ್ತೀವಿ. 1 ತಿಂಗಳಾದ್ರೂ ನಾವು ಇಲ್ಲೇ ಕೊಂಡಿರ್ತೀವಿ. ನಮಗ್ ಹೊಟ್ಟಿಗೆ ಊಟ ಇಲ್ಲದ್ರೂ ನಡಿತೈತಿ, ಕಣ್ಣಿಗೆ ನಿದ್ದಿಲ್ಲ ನಡಿತೈತಿ. ನಾವು ಬೆಳೆದಂತ ಬೆಳೆಗೆ ನಮಗ ಬೆಂಬಲ ಬೆಲೆ ಘೋಷಣೆ ಆಗ್ಬೇಕಷ್ಟೇ. ನಮಗ ನೀವು 3500 ರೂಪಾಯಿ ಬೆಲೆ ಘೋಷಣೆ ಮಾಡಿದ್ರಿ ಅಂತಂದ್ರ ನಾವು ನಿಮ್ಮ ಸರ್ಕಾರನ ಏನೂ ಕೇಳುವುದಿಲ್ಲ. ನಿಮ್ಮ ಸರ್ಕಾರದಾಗಿಂದ ನಾವು ಏನೂ ಕಿತ್ಕೊಳ್ಳಾಕತ್ತಿಲ್ಲ. ನಿಮ್ಮ ಸರ್ಕಾರದಾಗಿನ ಸೀಟ್ಗಳು ನಾವು ಕಿತ್ಕೊಳ್ಳಾಕತ್ತಿಲ್ಲ. ಇನ್ನು ಮುಂದಿನ ದಿನಮಾನಗಳ ಒಳಗ ಇದೇ ಸ್ಟೇಜ್ ಮ್ಯಾಗ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಏನಾದ್ರೂ ಇದನ್ನ ಘೋಷಣೆ ಮಾಡಲಿಲ್ಲ ಅಂತಂದ್ರ ನಿಮ್ಮ ಸೀಟಿನೂ ಕಿತ್ಕೋಬೇಕಾಕತಿ, ನಿಮ್ಮ ರಾಜಕೀಯನೂ ಕಿತ್ಕೋಬೇಕಾಕತಿ. ಯಾಕಂತ ಇದ್ರ ನಮ್ಮ ರೈತರ ಕಣ್ಣಾಗ ನೀರು ಹೋಗಿಸ್ಬೇಡ್ರಿ. ಯಾಕಂತಂದ್ರ ನಮ್ಮ ರೈತರಿಗೆ ಎಲ್ಲಾ ಕೂರಿ ಹಿಡಿದಾರ. ವರ್ಷ ಗಂಟ್ಲೆ ಇವತ್ತ ಪಾಪ ಕಣ್ಣಾಗ ಎಣ್ಣೆ ಹಾಕೊಂಡ ಇವತ್ತು ದುಡಿದಿರ್ತಾರ. ವರ್ಷ ಗಂಟ್ಲೆ ದುಡಿದ್ರ ಬೆಲೆ ಮಾತ್ರ ಕೇಳಾಕತ್ತೀವಿ ನಾವು ನಿಮ್ಮನ್ನ. ನಾವು ನೋಡ್ರಿ ತಿಂಗಳ ಗಂಟ್ಲೆ ಗಳಿಸಿದ ಬೆಲೆಗಳು ಯಾವನೂ ಕೇಳಾಕತ್ತಿಲ್ಲ. ಇವತ್ತು ನಾವು ಚಿಲ್ಲರ್ ಬೀಳಿದ ಯಾವ್ದು ನಮ್ಮನ್ನ ಬೆಲೆ ಕೇಳಾಕತ್ತಿಲ್ಲ. 1 ವರ್ಷ